ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಎರಡನೇ ಪ್ರೋಮೋ ಚಿಂದಿ ಆಗಿದೆ, ಮಸ್ತ್ ಆಗಿದೆ. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆ ತರ ರೀತಿಯಾದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲ, ಸಲ್ಯೂಟ್ ಹೊಡಿಲ್ಲ, ಇನ್ನೊಂದ್ ಕಡೆ ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು. ಎಸ್, ನೋಡೋದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಓಕೆ, ಊಟ ಬಿಟ್ಟಿದ್ದು ಯಾಕೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಅದೇ ಅನ್ಸಿದ್ದು. ಏನಕ್ಕಪ್ಪ ಈ ರೀತಿಯಾಗಿ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಷ್ಟು ದಿವಸ ಇಲ್ಲಿ ಈ ತರ ಆದ ಕ್ಲಾಸು ಅಶ್ವಿನಿ ಅವರಿಗೆ ಸಿಕ್ಕಿರ್ಲಿಲ್ಲ. ಸದ್ಯ ಇವಾಗ ಸಿಗ್ತದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಯಾಕೆ ಕ್ಲಾಸ್ ಸಿಕ್ತಲ್ಲ, ಯಾಕೆ ಕ್ಲಾಸ್ ಸಿಕ್ತಲ್ಲ ಅಂತ ಎಲ್ಲರೂ ಕೂಡ ಇಲ್ಲಿ ಕ್ವಶನ್ ರೇಸ್ ಮಾಡಿದ್ರು. ಇವಾಗ ಇಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಈ ವಾರ ಆದ್ರೂ ಕ್ಲಾಸ್ ತಗೊಂಡಿರ್ಲಿಲ್ಲ ಅಂತಂದಿದ್ರೆ FIR ಕೂಡ ಆಗಿತ್ತು ಇವ್ರ ಮೇಲೆ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಫಸ್ಟ್ ಇಲ್ಲಿ ಟಾಸ್ಕ್ ಬರುತ್ತೆ, ಉಸ್ತುವಾರಿಯಾಗಿ ಸರಿಯಾಗಿ ನಿಭಾಯಿಸಿದ್ರ ಅಂತ ಕೇಳ್ತಾರೆ ಕಿಚ್ಚ ಸುದೀಪ್ ಸರ್. ಯಾಕಂತಂದ್ರೆ ಇಲ್ಲಿ ಜಾನ್ವಿ ಅವ್ರು ಹೇಳಿರ್ತಾರೆ ಉಸ್ತುವಾರಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತಂದ್ಬಿಟ್ಟು. ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಉಸ್ತುವಾರಿ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ಇವರು ರಘು ಅವ್ರು ಆನ್ಸರ್ ಮಾಡ್ತಾರೆ, ಉಸ್ತುವಾರಿ ಅಂದ್ರೇನೆ ಏನು ಅಂತ ಗೊತ್ತಿರ್ಲಿಲ್ಲ ಅವರಿಗೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಇಲ್ಲಿ ಅವ್ರು ತುಂಬಾನೇ ಮಿಸ್ಟೇಕ್ ಮಾಡ್ತಾ ಇದ್ರು. ಇಲ್ಲಿ ಅವ್ರ ಟೀಮ್ದು ಏನಾಗ್ತದೆ ಅಂತ ಅಂದ್ಬಿಟ್ಟು ನೋಡೋದಲ್ಲ, ಎದುರುಗಡೆ ಇರೋ ಟೀಮ್ದು ಏನಾಗ್ತದೆ ಅಂತ ಇಲ್ಲಿ ನೋಡ್ತಾ ಇದ್ರು. ರಘು ಅವರು ಕ್ಲಿಯರ್ ಆಗಿ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಹೇಳಿದ್ದಾರೆ. ಅದು ಸತ್ಯ ಕೂಡ ಹೌದು. ಆದ್ರೆ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ಏನ್ ಮಾಡಿದಾನೆ, ಉಸ್ತುವಾರಿ ಅಂತ ಬಂದ್ರು ಕೂಡ 0 ಅಂತ ಇಲ್ಲಿ ಹೇಳಿದ್ರು. ಈಗ ಉಸ್ತುವಾರಿ ಯಾರು 0 ಅಂತ ಗೊತ್ತಾಗ್ತದೆ. ಯಾಕಂದ್ರೆ VT ಪ್ಲೇ ಮಾಡಿದ್ದಾರೆ, ತೋರಿಸ್ತಾ ಇದ್ದಾರೆ ಅವ್ರದ್ದು ಏನ್ ತಪ್ಪಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಅವ್ರು ಒಪ್ಕೊಂತಾನೆ ಇಲ್ಲ, ತಲೆ ಕೂಡ ಇಲ್ಲಿ ಆಡಿಸಿ ಓ ಅಂತ ಅಂದ್ಬಿಟ್ಟು ಫೇಸಲ್ಲೇ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರೆ ಗೊತ್ತಾಗ್ತದೆ. ಅದಕ್ಕೆ ನಿಮಗ್ ಕಾಣಿಸ್ಲಿಲ್ವಾ, ರೂಲ್ಸ್ ಬುಕ್ ಅಲ್ಲಿ ಇರ್ಲಿಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ಆನ್ಸರ್ ಮಾಡಿರ್ತಾರಲ್ವಾ, ಉಸ್ತುವಾರಿದು ರೂಲ್ಸ್ ಅಷ್ಟೊಂದು ಗೊತ್ತಿರಲಿಲ್ಲ, ಕನ್ಫ್ಯೂಸ್ ಆಯ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಅಲ್ಲೇ ಇತ್ತಲ್ವಾ ರೂಲ್ಸ್ ಬುಕ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲಾ, ಸಲ್ಯೂಟ್ ಹೊಡಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ಇದೊಂದು ಗೇಮ್ ಆಗಿತ್ತು ಅಷ್ಟೇನೆ, ಇದು ಡ್ರಮ್ ಅಲ್ಲಿ ನೀರು ತುಂಬ್ತಾರಲ್ಲ ಆ ಒಂದು ಟಾಸ್ಕ್ ಆಗಿತ್ತು ಅಷ್ಟೇನೆ. ಅಶ್ವಿನಿ ಅವರು ಅಳ್ಬೇಕಾದ್ರೆ ಇಲ್ಲಿ ಜಾನ್ವಿ ಅವರು ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರಿ, ಗಿಲ್ಲಿ ಏನೂ ಮಾಡ್ಲಿಲ್ಲ ಅಂತ ಹೇಳಿದ್ರಲ್ಲ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಈ ಒಂದು ಲೈನ್ ಹೇಳಿದ್ರು ಅಂತ ಕಾಣಿಸುತ್ತೆ. ಇಬ್ಬರದು ಈ ಒಂದು ಅಂಡರ್ಸ್ಟ್ಯಾಂಡ್ ಲೆವೆಲ್ಗೆ ಚಪ್ಪಾಳೆ ಹೊಡಿಲ್ಲ, ಸಲ್ಯೂಟ್ ಹೊಡಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವ್ರದ್ದು ಉಸ್ತುವಾರಿ ಏನಿತ್ತು 0 ಅಂತ ಇಲ್ಲಿ ಹೇಳ್ಬೋದು. ತಪ್ಪು ಆಗಿದ್ರು ಕೂಡ ಇಲ್ಲಿ ನಿಲ್ಲಿಸ್ಲಿಲ್ಲ. ಜಾನ್ವಿ ಅವರು ಅದನ್ನ ಮುಂದುವರ್ಸ್ಕೊಂಡೇ ಹೋದ್ರು. ಆದ್ರೆ ಇದನ್ನ ಇಲ್ಲಿ ಅಶ್ವಿನಿ ಅವರು ತಡೆಯಲಿಲ್ಲ, ತಡೆಯೋ ಪ್ರಯತ್ನ ಮಾಡಿದ್ರು. ಆದ್ರೆ ಜಾನ್ವಿ ಅವರು ಇಲ್ಲಿ ಕೇಳಲೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಅಂದ್ಬಿಟ್ಟು ಈ ಒಂದು ವರ್ಡ್ಗೆ ಹೇಳಿರ್ಬೇಕು. ಮತ್ತೆ ಇಲ್ಲಿ ಹೇಳ್ತಾರೆ, ಇನ್ನೊಂದು ಕಡೆ ಊಟ ಬಿಟ್ಬಿಟ್ಟು ಸಾರಿ ಕೇಳಿಸ್ಕೊಂಡು ಊಟ ಬಿಟ್ಟು ಕುತ್ಕೊಳ್ಳೋದು ಒಂದು ಎಮೋಷನ್ ಬ್ಲ್ಯಾಕ್ ಮೇನ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಹೌದು, ಎಮೋಷನಲ್ ಬ್ಲ್ಯಾಕ್ ಮೇನೇ ಮಾಡಿದ್ದವರು. ಅವಾಗಾದ್ರೂ ಇಲ್ಲಿ ರಘು ಅವ್ರು ಬಂದು ಸಾರಿ ಕೇಳಲಿ ಅಂತ ಅಂದ್ಬಿಟ್ಟು ಇವರು ಯಾವ್ಯಾವ ರೀತಿ ಪ್ಲೇ ಕಾರ್ಡ್ನ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ, ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲೂ ಇಲ್ಲಿ ಗೊತ್ತಾಯ್ತು, ಒಂದು ವುಮೆನ್ ಕಾರ್ಡ್ನ ಇಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಎಮೋಷನ್ ಕಾರ್ಡ್ ಕೂಡ ಇಲ್ಲಿ ಪ್ಲೇ ಯೂಸ್ ಮಾಡಿದ್ದಾರೆ. ಮತ್ತೆ ಊಟ ಬಿಟ್ಬಿಟ್ಟು ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಹೇಳಿದ್ರಲ್ಲ, ಎಮೋಷನ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು. ಕೊನೆಯಲ್ಲಿ ಇಲ್ಲಿ ಹೇಳಿದ್ದು ಇನ್ನೊಂದು ವರ್ಡು, ಅಶ್ವಿನಿ ಅವರು ಏನೊಂದು ಈ ರೀತಿಯಾಗಿ ನಾಟಕ ಆಡಿದ್ರು ಅವತ್ತ ಅಶ್ವಿನಿ ಅವರು ಮಾತ್ರ ಇಲ್ಲಿ ಉಪವಾಸ ಇದ್ದಿದ್ದಲ್ವಾ, ಅಂದ್ರೆ ಊಟ ಬಿಟ್ಟಿದ್ದು. ಯಾರು ಬಿಟ್ರು ಊಟ ಅಂತ ಅರ್ಥನೇ ಆಗ್ಲಿಲ್ಲ ಅಶ್ವಿನಿಗೋಸ್ಕರ ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿ ಅವ್ರು ಅಷ್ಟೆಲ್ಲ ಇಲ್ಲಿ ಮಾತಾಡ್ತಾರೆ, ಅವ್ರಿಗೋಸ್ಕರ ಒಂದ್ ಹೊತ್ತು ಇಲ್ಲಿ ಊಟ ಬಿಡ್ಲಿಲ್ಲ. ಅವರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ತಿಂದ್ರಲ್ವಾ. ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಆಗಲ್ಲ, ಯಾವ ಸಂಬಂಧನೂ ಕೂಡ ಇಲ್ಲಿ ವರ್ಕ್ ಆಗದೇ ಇಲ್ಲ. ಇದನ್ನ ಪ್ರತಿ ಸತಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಹೇಳ್ತಾನೆ ಇದ್ದಾರೆ. ಆದ್ರೆ ಹೋಗೋರ್ ತಲೆಗೆ ಇದು ಹೋಗ್ತಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಅರ್ಥ ಆಗ್ತದೆ. ಇಲ್ಲಿ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಖಂಡಿತವಾಗ್ಲೂ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗ್ತದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸಿತ್ತು. ಬಟ್ ಅರೆ ನ್ಯಾಯ ಸಿಗ್ತಿರ್ಲಿಲ್ಲ ಅಂತ ಕೂಡ ಕೆಲವೊಬ್ಬರಿಗೆ ಅನ್ಸಿತ್ತು. ಒಟ್ಟಿನಲ್ಲಿ 50-50. ಅಶ್ವಿನಿ ಅವ್ರಿಗಂತೂ ಕ್ಲಾಸ್ ಸಿಗದೇ ಇಲ್ಲ ಅಂತ ಅಂದ್ಬಿಟ್ಟು, ಅಷ್ಟೊಂದು ಸಿಗಲ್ಲ, ಸಿಗುತ್ತೆ ಬಟ್ ಒಂದು ಲೆವೆಲ್ಗೆ ಸಿಗ್ಬೇಕಿತ್ತು, ಆ ಲೆವೆಲ್ ಇಲ್ಲಿ ರೀಚ್ ಆಗ್ತಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಸದ್ಯ ಪ್ರೋಮೋದಲ್ಲಿ ಈ ರೀತಿಯಾಗಿ ಬೈದಿದ್ದಾರೆ. ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಕೂಡ ಗೊತ್ತಾಗ್ತದೆ ಅಶ್ವಿನಿ ಅವ್ರಿಗೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಿರೋದು, ಅಲ್ಲಿ ಅಶ್ವಿನಿ ಅವ್ರ ಫೇಸ್ ರಿಯಾಕ್ಷನ್ ನೋಡ್ತಿರೋದು ಎರಡಕ್ಕೂ ಕೂಡ ಮ್ಯಾಚಿಂಗೇ ಇಲ್ಲ. ಅಂದ್ರೆ ಹೌದು ನಾನು ತಪ್ಪು ಮಾಡಿದೀನಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಅನ್ನಿಸ್ತಾ ಇಲ್ಲ, ಆ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ಕ್ಲಾಸ್ ತಗೊಳ್ಳೋದೇನೋ ತಗೊಂತ ಇದ್ದಾರೆ, ಬಟ್ ಇದು ವರ್ಕ್ ಆಗ್ಬೇಕಲ್ಲ. ಮುಂದಿನ ದಿವಸಗಳಲ್ಲಿ ಇವರು ಯಾವ್ಯಾವ ರೀತಿ ಇಲ್ಲಿ ಮಾತಾಡ್ತಾರೆ, ಯಾವ ರೀತಿ ಆಟ ಆಡ್ತಾರೆ ಅಂತ ಇಲ್ಲಿ ನೋಡ್ಬೇಕಾಗತ್ತೆ. ನಾನು ಕೂಡ ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ, ಒಂದೊಂದು ದಿವಸ ಒಂದೊಂದು ರೀತಿಯಾದ ತರಹದ ಕಾರ್ಡ್ನ ಪ್ಲೇ ಮಾಡ್ಕೊಂಡ್ ಬಂದ್ರು. ಸಿಂಪತಿ ಇರ್ಬೋದು, ಕಣ್ಣೀರ್ ಇರ್ಬೋದು, ಅದಾಗಿದ ತಕ್ಷಣ ಉಪವಾಸ ಅಂತ ಅಂದ್ಬಿಟ್ಟು ಇಲ್ಲಿ ಆ ತರ ರೀತಿಯಾದ ಒಂದು ಕಾರ್ಡ್ಗಳನ್ನ ಪ್ಲೇ ಮಾಡ್ಕೊಂಡ್ ಬಂದ್ರು. ಸದ್ಯ ಈ ವೀಕೆಂಡ್ ಅಲ್ಲಿ ಯಾವ ಕಾರ್ಡು ಕೂಡ ಇಲ್ಲಿ ಪ್ಲೇ ಆಗಿಲ್ಲ. ಅದಕ್ಕೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳೋದು ಒಂದೇ, ನಾನು ಎಲ್ಲ ಇವತ್ತ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀನಿ ಪಕ್ಕ ಅಂತ ಹೇಳಿದ್ರಲ್ಲ. ಇಷ್ಟು ದಿವಸ ಅವರು ಮಕ್ಕದ ಮೇಲೆ ಹೊಡೆದಂಗೆ ಹೇಳಿಲ್ಲ. ಅದನ್ನೇ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು. ಇಲ್ಲಿ ರಕ್ಷಿತಾ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಯಾವ ರೀತಿ ಕ್ಲಾಸ್ ತಗೊಂಡಿದ್ರು, ಅಶ್ವಿನಿ ಅವ್ರಿಗೆ ಆ ರೀತಿಯಾಗಿ ಕ್ಲಾಸ್ ಸಿಕ್ಕಿರ್ಲಿಲ್ಲ.
ಮೇನ್ ಆಗಿ ಅಶ್ವಿನಿ ಗೌಡರಿಗೆ ಏನ್ ಅನ್ಸಿತ್ತು ಅಂತಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಸರಿ ಇದೆ ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಕುತ್ಕೊಂಡಿತ್ತು. ನೋಡೋಣ ಇವಾಗ ಕಿಚ್ಚ ಸುದೀಪ್ ಸರ್ ಕ್ವಶನ್ ಕೇಳಿದ್ದಾರೆ, ಇವ್ರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸದ್ಯ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೀಟಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಅಶ್ವಿನಿ ಅವರು ಅವ್ರು ಏನೊಂದು ತಪ್ಪು ಮಾಡ್ತಾ ಇದಾರೆ, ಬೇರೆಯವ್ರ ಮೇಲೆ ಏನೊಂದು ದರ್ಪ ತೋರಿಸ್ತಾ ಇದಾರೆ, ಬೇರೆಯವ್ರನ್ನ ಏನ್ ತುಳಿಬೇಕು ಅಂತ ಇದ್ದಾರೆ ಅದನ್ನ ಬಿಟ್ಟು ಬರೀ ಆಟದಲ್ಲಿ ಅವ್ರ ಗಮನನ ಹರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ಇವ್ರು ಅಭಿ ಅವ್ರು ಹೇಳ್ತಾರೆ ರಘು ಅವ್ರದೇ ತಪ್ಪು ಅಂತ ಅಂದ್ಬಿಟ್ಟು ಕಳಪೆ ಕೊಡ್ತಾರೆ. ಇವಾಗ ನೋಡಿ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಅವರಿಗೆ ಜಾಸ್ತಿ ಬೈತಿದ್ದಾರೆ. 2 ಪ್ರೊಮೋದಲ್ಲೂ ಕೂಡ ಅಷ್ಟೇ ನೀಟಾಗಿ ಗೊತ್ತಾಗ್ತದೆ. ಇವತ್ತು ಎಲ್ಲಾ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ನೋಡೋಣ ಯಾವ್ಯಾವ ವಿಚಾರಗಳನ್ನ ಇಲ್ಲಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ನ್ಯಾಯ ಸಿಕ್ಕಿದ್ರೆ ಸಾಕು, ಎಲ್ಲರಿಗೂ ಕೂಡ ಒಂದೇ ತರ ಇಲ್ಲಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರದ್ದು ತಪ್ಪು ಅಂತ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾ ಇದಾರೆ. ಅಶ್ವಿನಿ ಅವರು ಇದನ್ನ ತಗೊಂತಾರ ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಇದಕ್ಕೆ ರಿವರ್ಸ್ ಆಗಿ ಮಾತಾಡ್ತಾರ ಅಂತ ಕಾದು ನೋಡ್ಬೇಕಿದೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಸುಮಾರು ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. 2 ಪ್ರೊಮೋದಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು. ಅಶ್ವಿನಿ ಅವರು ಏನು ಕೂಡ ಅವ್ರ ಕಡೆಯಿಂದ ಏನೊಂದು ರಿಯಾಕ್ಷನ್ ಬಂದಿದೆ ಅಂತ ಇಲ್ಲಿ ತೋರಿಸಿಲ್ಲ. ಅದೇ ಒಂದು ಕ್ಯೂರಿಯಾಸಿಟಿ ಇಲ್ಲಿ ಬಿಲ್ಡಪ್ ಆಗಿದೆ. ಇವತ್ತ ಕಿಚ್ಚನ ಪಂಚಾಯಿತಿ ಚೆನ್ನಾಗಿದೆ, ಬಟ್ ಯಾರು ಜಾಸ್ತಿ ಕ್ಲಾಸ್ ಸಿಕ್ಕಿದೆ ಅಂತ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಇಲ್ಲಿ ರಘುವರ್ಗೂ ಕೂಡ ಕ್ಲಾಸ್ ಸಿಕ್ಕಿದೆ, ಮತ್ತಿಲ್ಲಿ ಗಿಲ್ಲಿಯವ್ರಿಗೂ ಕೂಡ ಕ್ಲಾಸ್ ಸಿಕ್ಕಿದೆ. ನೆಕ್ಸ್ಟ್ ಪ್ರೋಮೋದಲ್ಲಿ ಅದು ತೋರಿಸ್ತಾರೋ ಇಲ್ಲ ಅಂತಂದ್ರೆ ಎಪಿಸೋಡಲ್ಲಿ ನೋಡಬೇಕು ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ವೀಕ್ಷಕರೇ ಈ ಒಂದು ಪ್ರೋಮೋ ನೋಡಿ ಸಖತ್ ಖುಷಿ ಆಗ್ತದೆ. ಅಂದ್ರೆ ಇಷ್ಟು ದಿವಸ ಅಶ್ವಿನಿ ಅವರಿಗೆ ಏನೊಂದು ಮಿಸ್ ಆಗಿತ್ತು ಕ್ಲಾಸು, ಆ ಕ್ಲಾಸು ಸಿಗ್ತದೆ. ಇದು ಅಶ್ವಿನಿ ಅವರಿಗೆ ಯಾವ ರೀತಿ ಆಗುತ್ತೆ, ಅವ್ರು ಯಾವ ರೀತಿ ತಗೊಂತಾರೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಬಾಂಡಿಂಗ್ ಆಗಿರ್ಬೋದು ವರ್ಕ್ ಆಗಲ್ಲ. ಅದರಲ್ಲೂ ಕೂಡ ಕೆಟ್ಟ ರೀತಿ ಅಂತ ಹೇಳ್ತಾರಲ್ಲ, ಬೇರೆ ಇಲ್ಲಿ ತಪ್ಪು ಮಾಡಿದ್ರು ಕೂಡ ಶಬಾಷ್ಗಿರಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಜಾನ್ವಿ ಅವರು. ಮೇನ್ ಆಗಿ ಇಲ್ಲಿ ಜಾನ್ವಿ ಅವ್ರದ್ದೇ ತಪ್ಪಿದೆ. ಇಲ್ಲಿ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನ ತಪ್ಪು ಅಂತ ಇಲ್ಲಿ ಹೇಳ್ತಲ್ಲ, ಜೊತೆಗೆ ಇದ್ದುಕೊಂಡು ಅವ್ರು ಏನೇ ಮಾಡಿದ್ರು ಕೂಡ ಸರಿ ಸರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೇನ್ ಮಿಸ್ಟೇಕ್ ಇಲ್ಲಿ ಜಾನ್ವಿ ಅವ್ರದ್ದು ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವ್ರು ತಪ್ಪು ಮಾತಾಡಿದಾಗ ಹೇಳಬೇಕು. ಇದಕ್ಕೆ ಇಲ್ಲಿ ಸಾಥ್ ಕೊಡ್ತಿರೋದು ಇಲ್ಲಿ ಅಭಿ ಅವರು ಏನ್ ಹೇಳಿದ್ರು, ಇನ್ನು ಅವರು ಕೂಡ 3 ವಾರದಲ್ಲಿ ಬಂದು ಅಂಥದ್ದೊಂದು ಏನು ಮಾಡಿಲ್ಲ ಅಂತ ಇಲ್ಲಿ ಹೇಳಿದ್ರು. ಇವಾಗ ಕಿಚ್ಚ ಸುದೀಪ್ ಸರ್ ಏನ್ ಕೇಳ್ತಾರೆ, ಇವರೆಲ್ಲರೂ ಕೂಡ ಏನ್ ಆನ್ಸರ್ ಮಾಡಿದ್ದಾರೆ ಅದಕ್ಕೆ ಅಂತ ಇಲ್ಲಿ ನೋಡ್ಬೇಕಾಗತ್ತೆ. ಧನುಷ್ ಅವ್ರು ಕೂಡ ಇಲ್ಲಿ ಅಷ್ಟೇ ರಘು ಅವರದ್ದೇ ತಪ್ಪಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ಅಭಿ ಅವರಂತೂ ಅದ್ರ ಒಂದು ಮಟ್ಟಿಗೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಆ ಕಡೆ ಯಾರನ್ನ ಜಗಳ ಆಡ್ತಾ ಇದ್ರೆ ನಾವು ಕೂಡ ಇಲ್ಲಿ ಫಸ್ಟ್ ಸರಿ ಇರಬೇಕು. ಇನ್ನೊಬ್ರು ನಾವೇನಾದ್ರೂ ಹೇಳ್ತಿದೀವಿ ಅಂತಂದ್ರೆ ಫಸ್ಟ್ ನಾವು ಸರಿ ಇದೀವಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡ್ಕೋಬೇಕು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಅಭಿ ಅವರು ಇದಕ್ಕೆ ಏನ್ ಆನ್ಸರ್ ಮಾಡಿದ್ದಾರೆ ಅಂತ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ವೀಕ್ಷಕರೇ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು, ಮತ್ತೆ ಇನ್ನು ಯಾವ ವಿಚಾರನ ಇಲ್ಲಿ ಕೇಳಬೇಕು ಅನ್ನೋದನ್ನ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.